ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಚನ ಕಾರ್ತಿಕೋತ್ಸವ ಹಾಗೂ ಮಾಸಿಕ ಸತ್ಸಂಗ ಕಾರ್ಯಕ್ರಮಕ್ಕೆ ಚಾಲನೆ. ಯಮಕನಮಡಿಯ ಸ್ಥಳೀಯ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ ಮಠದಲ್ಲಿ ಬಸವಾದಿ ಪ್ರಮಥರ ಕೃಪಾ ಬೆಳಕಿನಲ್ಲಿ ವಚನ ಕಾರ್ತಿಕೋತ್ಸವ ಹಾಗೂ ಮಾಸಿಕ ಸತ್ಸಂಗ 451ನೇ ಸಂಚಿಕೆ ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಜಗದ್ಗುರು ರಾಚೋಟೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಸಿದ್ಧ ಬಸವ ದೇವರು ಉತ್ತರಾಧಿಕಾರಿಗಳು ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ ಮಠ ಯಮಕನಮಡಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಉದ್ಘಾಟಕರಾಗಿ ಶ್ರೀ ಈರಣ್ಣ ಬಿಸಿರೊಟ್ಟಿ ಆಗಮಿಸಿದ್ದರು. ಅತಿಥಿಗಳಾಗಿ ಮಹೇಶ್ ಕಾಡ್ಗಿ, ಪ್ರವೀಣ್ ಶೋಳಹುಬ್ಬಾಳೆ ಹಾಗೂ ಮಂಜುನಾಥ್ ಮಡಿವಾಳ್, ಚಿಂತಕರು ಬೈಲ್ಹೊಂಗಲ್ ಇವರು ಉಪಸ್ಥಿತರಿದ್ದರು. ವಚನಗಳಲ್ಲಿ ಬದುಕಿನ ನೀತಿ ಪಾಠದ ಕುರಿತು ಪ್ರವಚನ ನೀಡಿದರು. ಅದರಂತೆ ಅನುಭವಿಗಳಾದ ಬಾಳಪ್ಪಜ್ಜ ಕೊಣ್ಣೂರಿ, ಸಿಂಧಿಹಟ್ಟಿ ಗ್ರಾಮದ ಬಾಳೇಶ್ ಅಣ್ಣ ಸಿಂಧಿಹಟ್ಟಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದರಂತೆ ಬೋರ್ಗಲ್ ಗ್ರಾಮದ ಲೆಕ್ಕಾಧಿಕಾರಿಯಾದ RM ಪಾಟೀಲ್ ಉಪಸ್ಥಿತರಿದ್ದರು. ಸನ್ಮಾನ್ಯ ಸ್ವೀಕರಿಸಿ ಅವರು ಕೂಡ ಮಾತನಾಡಿದರು. ಯುವ ಧುರೀಣ ಕಿರಣ್ ಸಿಂಗ್ ರಜಪೂತ್ ವರು ಸಕಲ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಮಾಡಿ 12ನೇ ಶತಮಾನದ ಶರಣ ಸಂಪ್ರದಾಯದಲ್ಲಿ ಭಕ್ತರಲ್ಲಿ ಅವರು ಮೂಡಿಸಿದರು. ನೇತೃತ್ವ ವಹಿಸಿದ ಶ್ರೀ ಪರಮಪೂಜ್ಯ ಸಿದ್ಧಬಸವ ದೇವರು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀಮಠದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳದ ಅಕ್ಕನ ಬಳಗದ ಸದಸ್ಯರು ಹಾಗೂ ಗ್ರಾಮದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸತ್ಸಂಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮವನ್ನು SR ತಬರೆ ನಿರೂಪಿಸಿ ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಸಮಯಕ್ಕೂ ಕೂಡ ಶರಣ ಗೌರವ ಕೊಡ್ತಿದ್ರು. ಸಮಯಕ್ಕೆ ಸರಿಯಾಗಿ ತಾಯಿಯನ್ನು ಅದಕ್ಕೆ ನಾವು ಶರಣ ತತ್ವ ಪಾಲಿಸುವಂತ ಒಂದು ಕೊರತೆ ಇದೆ. ಸಮಯ ಪಾಲನೆ ಧರ್ಮಗುರು ಧರ್ಮಸ್ಥಾಪಕ ಪ್ರಸನ್ನತೆಯನ್ನ ಭಕ್ತಿಪೂರ್ವಕವಾಗಿ ನೆನೆಸಿ ಆರಾಧಿಸಿ ಆತನ ಮಹಾಬೆಳಗಿನಲ್ಲಿ ಬೆಳಗ್ಗೆ ಬೆಳಗಾಗಿ ಹೋದ ರಾಮಕಾಲ ಇಷ್ಟಲಿಂಗದಲ್ಲಿ ಕಾಣುತ್ತಿರುವ 12ನೇ ಶತಮಾನದ ಎಲ್ಲ ಶೋಷಣ ಚಿಂತನೆಯನ್ನ ಬಸವ ಮಾರ್ಗದ ಪಥದಲ್ಲಿ ನಡೆಯುತ್ತಾ ಬಂದಿರುವ ಎಲ್ಲ ಶಿವವಿದ್ಯೆಯನ್ನ ಭಕ್ತಿಪೂರ್ವಕವಾಗಿ ನೆನೆಸಿ ಶ್ರೀಮದನಾದಿರಂಜನ 40 ಸಮಯಾನಂದ ಪರಂಪರೆಯ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ ಮಠದ ತತ್ವಗಳಾದ ಸದಸ್ಯ ಶಿವಗಳನ್ನ ಆ ಪೀಠ ಪರಂಪರೆಯಲ್ಲಿ ತೊಲಗಿ ಬೆಳೆದ ಎಲ್ಲ ಶಿವಗಳನ್ನ ಇದಕ್ಕೆ ಪ್ರಸಿದ್ಧ ಮಹಾಸ್ವಾಮಿಗಳನ್ನ ಗುರುಗಳಾದ ರಾಜೋಟಿ ಮಹಾಸ್ವಾಮಿಗಳನ್ನ ಭಕ್ತಿಪೂರ್ವಕವಾಗಿ ನೆನೆಸಿ ಮಹಾಮಯ ತತ್ವೋಪದೇಶ ಕಾರ್ತಿಕ ಮಾಸದ ಶ್ರೀಮಠದ ಕಾರ್ತಿಕೋತ್ಸವ ಹಾಗೂ ಶಿವಾನುಭವ ಕಾರ್ಯಕ್ರಮದ ಆರಂಭದ ವೇದಿಕೆ ಮೇಲಿರುವಂತಹ ಆತ್ಮೀಯರು ಮಾರ್ಗದರ್ಶಕರು ಆದ ನಮ್ಮ ಮಡಿವಾಳರವರೇ, ಉದ್ಘಾಟಕರಾದ ಈರಣ್ಣ ಬಿಸಿರೊಟ್ಟಿ ಅವರೇ, ಬಾಳೇಶ್ ಬಸ್ತರಿ ಅವರೇ, ಬಾಳಪ್ಪಜ್ಜ ಕೊಣ್ಣೂರಿ ಅವರೇ, ನಮ್ಮ ಕಿರಣ್ ರಜಪೂತ್ ಅವರ ಮಾಳರಾಮ್ ರಜಪೂತ್ ಅವರೇ, ಸದಾವಕಾಲ 5 ವರ್ಷಗಳ ಕಾಲ ಗುರುಗಳು ಹಿಂದಿರುಗುತ್ತೆ ಅಂತೇಳಿ ಸದಾಕಾಲ ತಿಳಿಸಿ ಹೇಳುವಂತಹ ಆತ್ಮೀಯ